ಅಂದರೆ ನಮ್ಗೆ ಹತ್ತಿರ ಬರ್ತಾ ಇತ್ತು. ನಾಯಕನಹಟ್ಟಿ ಅಂದರೆ ನಮ್ಮ ಚಳ್ಳಕೆರೆ ಹತ್ತಿರ ಒಂದು 20 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಅಲ್ಲಿ ಒಬ್ಬ ತಿಪ್ಪೇರುದ್ರ ಸ್ವಾಮಿ ಅಂತ ಒಬ್ಬ ಸಂತರ ಅವರು ಮಹಾತ್ಮರು. ಎಲ್ಲ ಸಂತರು ಮಹಾತ್ಮರನ್ನು ಅವರು ಒಂದು ಹೆಜ್ಜೆ ಬಿಟ್ಟು ಮೂಡ್ಸೋಗಿರ್ತಾರೆ. ಅವ್ರು ಬಂದು ಹೋಗಿದ್ದಾರೆ ಅಂದರೆ ಅಲ್ಲಿ ಏನಾದರೂ ಒಂದು ಗುಟ್ಟಿದ್ದೇ ಇರುತ್ತೆ. ಸಾಮಾನ್ಯ ಮನುಷ್ಯರಲ್ಲ, ಸಾಮಾನ್ಯ ಮನುಷ್ಯರಾದರೆ ಅವ್ರದ್ದೇನೂ ಇರಲ್ಲ. ಅವರೊಬ್ಬರು ಮಹಾತ್ಮರಾಗಿಕ್ಕೆ ಅಲ್ಲೊಂದು ಗುರುತು ಮೂಡಿಸಿರ್ತಾರೆ. ಅವರು ಇದೇ ಥರನೇ ಯಾರೇ ಸನ್ಯಾಸಿ ಸಾಧುಗಳಾಗಲಿ ಅವರು ಇವರು ನಮ್ಮ ದೇಶ ಪರ್ಯಟನ ಮಾಡ್ಕೊಂತ ಎಲ್ಲೆಲ್ಲಿ ಅನ್ಯಾಯ ಅಧರ್ಮ ಇರುತ್ತೆ ಅಲ್ಲೆಲ್ಲ ಎತ್ಕೊಂತ ಹೋಗ್ತಾ ಇರ್ತಾರೆ. ಇವರ ದೇವಸ್ಥಾನ ಅದು ಒಂದು ಮಾರನ ದೇವಸ್ಥಾನ ಅಂತ ಹೇಳ್ತಾರೆ. ಅಲ್ಲಿ ಅದು ಅಮ್ಮನ ಗುಡಿ ಅಂತೆ. ಶ್ರೀಮದ್ ತಿಪ್ಪೇಸ್ವಾಮಿ ಅಲ್ಲಿಗೆ ಹೋದ್ರೆ ಅಲ್ಲಿ ಜಾಗನೇ ಇರೋದಿಲ್ಲ ಅಂತೆ. ಇರೋದಕ್ಕೆ ಎಲ್ಲ ಅಮ್ಮನೇ ಆವರಿಸ್ಕೊಂಡಿರ್ತಾಳಂತೆ. ಆಗ ಕತ್ಲು ಅಂತ ಇರುತ್ತಂತೆ. ಆ ಟೈಮಲ್ಲಿ ಏನು ಮಾಡ್ಬೇಕಂತ ಅವರು ತಿಪ್ಪೇಸ್ವಾಮಿಗಳು ಒಂದು ಕೊಬ್ಬರಿನಲ್ಲಿ ಈಗಲೂ ಕೊಬ್ಬರಿ ಸುಡೋದು ಅದಕ್ಕೆ ಅಂತ ಕೊಬ್ಬರಿನ ಹಚ್ಕೊಂಡ್ಬಿಟ್ಟು ಅದನ್ನು ಬೆಳಕು ಮಾಡಿಕೊಂಡು ಆ ದೇವಸ್ಥಾನದೊಳಗೆ ಹೋದ್ರೆ ಮುಂದೆ ಇರುತ್ತಂತೆ. ಇಲ್ಲ ನಾವಾಗ ಹೇಳ್ತಾರಂತೆ ಅವ್ರು ನನಗೂ ಸ್ವಲ್ಪ ಜಾಗ ಕೊಡು ಅಂತ. ಆ ದೇವಸ್ಥಾನದಲ್ಲಿ ಹೋಗಿ ಇವ್ರು ಕೂತ್ಕೊಂಡು ಇವರು ಆವರಿಸ್ಕೊಂಡು ಅವ್ರನ್ನೇ ಹೊರಗೆ ಓಡಿಸ್ಬಿಡ್ತಾರೆ. ಆಗ ಅವ್ರದ್ದೇ ಅದು ಅವ್ರನ್ನೇ ಹೊರಗೆ ಕಳಿಸ್ಬಿಟ್ಟು ಇವರೇ ಆವರಿಸ್ಕೊಂಡ್ಬಿಡ್ತಾರೆ. ಅಮ್ಮ ಹೋಗಿ ಪೂರ್ತಿ ಹೊರಗೆ ಸೇರ್ಕೊಂಡ್ಬಿಡ್ತಾಳೆ. ಆಗ ಅಲ್ಲಿರ ಶಕ್ತಿ ದೇವಿ ಶ್ರೀಮಾತ ತಿಪ್ಪೇಸ್ವಾಮಿಗಳು ಈಗ ಅಲ್ಲಿ ಆ ಥರ ನೆಲೆಸ್ಬಿಟ್ಟು ಅಲ್ಲೇ ಜನಗಳೆಲ್ಲ ಉದ್ಧಾರ ಮಾಡಬೇಕು, ಅಲ್ಲಿ ಒಂದು ಧರ್ಮ ಸ್ಥಾಪನೆ ಮಾಡಬೇಕು ಅಂತ ಅವರು ಒಂದು ಧ್ಯೇಯ ಮಾಡ್ಕೊಳ್ತಾರೆ. ನಾನು ಈ ಥರ ಮಾಡಬೇಕು ಇಲ್ಲೇ ಜನಗಳಿಗೆ ಅಂತ ಹೇಳ್ಬಿಟ್ಟು. ಆಗ ಏನು ಮಾಡಬೇಕು ಏನೂ ಗೊತ್ತಿರಲ್ಲ ನಮ್ಮ ಹಳ್ಳಿಗಳಿಗೆ. ಸಾಮಾನ್ಯ ರೂಪದಿಂದಲೇ ಸಾಮಾನ್ಯ ಭಾಷೆಯಿಂದಲೇ ಅವ್ರಿಗೆಲ್ಲ ಕಲಿಸ್ಬೇಕು. ಆಗ ಎಲ್ಲರಿಗೂ ಸೇರಿಸ್ಬಿಟ್ಟು ನಾವು ಒಂದು ಇಲ್ಲಿ ಅವ್ರಿಗೊಂದು ವ್ಯವಸಾಯನೇ ನಮ್ಮ ದೇಶದ್ದು ರೈತರೇ ಬೆನ್ನೆಲುಬು. ಅವ್ರಿಗೆ ಜೀವಾಳ ಅಂದರೆ ವ್ಯವಸಾಯ. ಅಲ್ಲೆಲ್ಲ ನೀರು ಬೇಕು ಅಲ್ಲ, ಇಲ್ಲೆಲ್ಲ ಒಂದು ಕೆರೆ ಕಟ್ಟಿಬಿಟ್ಟು ಒಂದು ನೀರು ಥರ ಮಾಡಿಬಿಟ್ಟು ವ್ಯವಸಾಯಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಅಂತ ಕೆರೆ ಕಟ್ಟೋದಕ್ಕೆ ಎಲ್ಲ ಜನಗಳು ಕರೆಸ್ತಾರೆ. ಎಲ್ಲರೂ ಬರ್ತಾರೆ. ಇವರೊಬ್ಬರು ಸಂತರು ಮಹಾಪುರುಷ ಅವರಲ್ಲೊಂದು ದಿವ್ಯ ಶಕ್ತಿ ಇದ್ದೇ ಇರುತ್ತೆ. ಬರಬೇಕು ಅಂದ್ರೆ ಸುಮ್ಮನೆ ಯಾರು ಕರೆದ್ರು ಬರೋದಿಲ್ಲ ಅಂದರೆ ಅವ್ರು ಕರೀತಾರೆ. ಎಲ್ಲರೂ ಬರ್ತಾರೆ. ಬಂದಮೇಲೆ ನಾವಿಲ್ಲೊಂದು ಕೆರೆ ಕಟ್ಟೋಣ ಅಂತ ಎಲ್ಲ ಕೆಲಸ ಮಾಡಿಸ್ತಾರೆ. ಕೆಲಸ ಮಾಡಿದ್ದಾದಮೇಲೆ ಸಂಜೆಗೆ ದುಡ್ಡು ಕೊಡಬೇಕು. ದುಡ್ಡು ಕೊಟ್ಟರೆ ಎಲ್ಲರೂ ಇವಾಗ ಕೆಲಸ ಮಾಡಿದವ್ರಿಗೂ ಒಂದೇ ಆಗಿಬಿಡುತ್ತೆ ಅಂತ ನೀವು ಕುತ್ಕೊಂಡ್ಬಿಟ್ಟು ನಿಮ್ಮ ಮುಂದೆ ಮಣ್ಣನ್ನು ಹಿಂಗೆ ಆ ಕುಪ್ಪೆ ಥರ ಮಾಡಿಕೊಂಡು ಕುತ್ಕೊಳ್ರಿ ಅಂತ ಹೇಳ್ತಾರೆ. ಅವ್ರು ಕುತ್ಕೊಂಡ್ರೆ ಅವ್ರ ಕೈಯಲ್ಲಿ ಯಾವಾಗಲೂ ಒಂದು ದಂಡ ಇರುತ್ತಂತೆ. ಆ ದಂಡ ನೀವು ಮುಟ್ಟಿಸ್ಕೊಂಡ್ರೆ ಯಾರ್ಯಾರು ಎಷ್ಟು ಕೆಲಸ ಮಾಡಿರ್ತಾರೆ ಅಷ್ಟೇ ಅವ್ರಿಗೆ ದುಡ್ಡು ಸಿಗುತ್ತಂತೆ. ಸೋಮವಾರ ತಲೆಗಳಿಂದ ಏನೂ ಕೆಲಸ ಮಾಡಿಲ್ಲ, ಅವ್ರಿಗೆ ಏನೂ ಬಂದಿರಲ್ಲ. ಆಮೇಲೆ ಎಲ್ಲ ಹಿಂಗೆ ಕೆದರಿ ನೋಡ್ರಿ ಅಂದರೆ ಅವ್ರು ಎಷ್ಟು ಶ್ರಮ ಪಟ್ಟಿರ್ತಾರೆ ಅಷ್ಟು ದುಡ್ಡು. ಜಾಸ್ತಿ ಕಡಿಮೆ ಅಲ್ಲ, ಜಾಸ್ತಿ ಕೆಲಸ ಮಾಡಿದ್ರೆ ಜಾಸ್ತಿ ಸ್ವಲ್ಪ ಕಡಿಮೆ ಮಾಡಿದಾಗ ಸ್ವಲ್ಪ ಬಂದಿರುತ್ತೆ. ಆಗ ಸ್ವಾಮೀಜಿ ನನ್ನ ಹತ್ರ ಇಲ್ಲ ಅನ್ನುವಾಗ ನಾವೇ ಅದನ್ನ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿ ನೋಡ್ಕೋಬೇಕು. ನಾನು ಕೆಲಸ ಮಾಡಿದಿನ ಇಲ್ಲ. ಇದಕ್ಕೆ ಅವಾಗಲೇ ಒಂದು ನಾಡುನುಡಿ ಬರುತ್ತೆ, ಮಾಡಿದಷ್ಟು ನೀಡು ಭಿಕ್ಷೆ. ಇದು ನಾಡುನುಡಿ ಎಲ್ಲಿ ಅಂದರೆ ನಾಯಕನಹಟ್ಟಿ ತಿಪ್ಪೇಸ್ವಾಮಿಯ ದೇವಸ್ಥಾನ ಮುಂದೆನೂ ಬರೆದ್ಬಿಟ್ಟಿದ್ದಾರೆ. ಎಲ್ಲಿ ಇದು ಬರುತ್ತೆ ಅಂದರೆ ನಾಯಕನಹಟ್ಟಿ ತಿಪ್ಪೇಸ್ವಾಮಿ ನಾಡುನುಡಿ ಇದು ಮಾಡಿದಷ್ಟು ನೀಡು ಭಿಕ್ಷೆ. ಎಲ್ಲರಿಗೂ ಅನ್ವಯಿಸ್ತಿದ್ದೆ. ನಾವೇ ಆಗಲಿ ಈಗ ನಾವೀಗ ಶಾರದಾ ಮಾತ್ರ ಇಷ್ಟು ಮಾಡ್ತೀವಿ, ನಾವು ಆಶ್ರಮಕ್ಕೆ ಇಷ್ಟು ಹೋಗ್ತೀವಿ, ನಾವು ಬುಧವಾರ ಇಷ್ಟು ಬರ್ತೀವಿ, ನಾನು ಇಷ್ಟು ಪಾರಾಯಣ ಮಾಡ್ತೀನಿ, ನನಗೇನು ಸಿಕ್ಕಿಲ್ಲ ಅಂದರೆ ನಾನು ಎಷ್ಟು ಆಳವಾಗಿ ಅವ್ರು ಮಾಡಿರ್ತೀನಿ ಅಷ್ಟೇ ನನಗೆ ಸಿಗೋದು. ನನಗೆ ಯಾಕೆ ಇಷ್ಟೊಂದು ದುಃಖ? ನಾನು ಸುಮ್ಮನೆ ತೋರ್ಗಾಣಿಕೆ ಮಾಡಿದ್ರೆ ಏನೂ ಸಿಗಲ್ಲ ನನಗೆ. ನಾನು ಅಷ್ಟೊಂದು ವ್ಯಾಕುಲತೆಯಿಂದ ಒಳಗೆ ಹೋಗ್ಬಿಟ್ಟು ಶ್ರದ್ಧೆ ಭಕ್ತಿಯಿಂದ ಕೇಳಿಕೊಂಡು ನನಗಿದು ಬೇಕು ಇದು ಮಾಡಿಸು ಅಂದರೆ